ಶ್ರೀ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲಿ ಮಾತ್ರವಲ್ಲ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಫ್ರೀ ಎಜುಕೇಷನನ್ನು ಕೊಡೋದು, ಫ್ರೀ ಚಿಕಿತ್ಸೆಯನ್ನು ಕೊಡೋದು. ಅದೆಂತಹ ದೊಡ್ಡ ಚಿಕಿತ್ಸೆ ಆದರೂ ಆಗಿರಲಿ, ಅದೆಂತಹ ದೊಡ್ಡ ಸರ್ಜರಿ ಆದರೂ ಆಗಿರಲಿ, ಜೀರೋ ಫೀಸಲ್ಲಿ ಈ ಒಂದು ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ. ಈ ಒಂದು MBBS ಕಾಲೇಜ್ನಲ್ಲಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಏನು, ಈ ಒಂದು MBBS ಕಾಲೇಜಲ್ಲಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೇನು, ಈ ಒಂದು ಕಾಲೇಜಿನಲ್ಲಿರುವಂತಹ ಕಂಪಲ್ಸರಿ ಸರ್ವಿಸ್ ರಿಕ್ವೈರ್ಮೆಂಟ್ಗಳೇನು, ನೀವು ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ಈ ಒಂದು ಕಾಲೇಜನ್ನು ಗಮನಿಸಿರ್ತೀರಿ. ಈ ಒಂದು ಕಾಲೇಜ್ನಲ್ಲಿ ಜೀರೋ ಫೀಸ್ ಇರ್ತದೆ. ಕೇವಲ ಕೋರ್ಸ್ ಫೀಸ್ ಅಷ್ಟೇ ಜೀರೋ ಆಗಿರದೆ ಎಲ್ಲ ರೀತಿಯ ಹಾಸ್ಟೆಲ್ ಫೀಸ್ ಕೂಡ ಜೀರೋ ಆಗಿರ್ತದೆ. ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಕೂಡ ನಿಮಗೆ ಜೀರೋ ಅಮೌಂಟಲ್ಲಿ ಅಲ್ಲಿ ನೀವು ಇರಬಹುದಾಗಿರುತ್ತೆ. ನಿಮಗೇನಾದರೂ ಸಮಾಜ ಸೇವೆಯನ್ನು ಮಾಡಬೇಕು, ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು, ನಾನು MBBS ಅನ್ನು ಮಾಡಿ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡ್ತೇನೆ, ನಾನು ಫ್ರೀಯಾಗಿ ಚಿಕಿತ್ಸೆಯನ್ನು ಮಾಡ್ತೇನೆ, ಸಮಾಜ ಸೇವೆಯಲ್ಲಿ ನನ್ನ ಕೊಡುಗೆ ಇರಬೇಕು ಅನ್ನೋರಿಗೆ ಈ ಒಂದು ಕಾಲೇಜ್ ಭಾಳಷ್ಟು ಉತ್ತಮವಾಗಿರುತ್ತದೆ. ಈ ಒಂದು ಕಾಲೇಜಿನಲ್ಲಿ ಯಾವ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ, ಜನರಲ್ ರೂಲ್ಸ್ಗಳು ಯಾವುದು ಎಂಬುದನ್ನು ತಿಳ್ಕೊಳ್ಳೋಣ. ಈ ಒಂದು ಕಾಲೇಜ್ನಲ್ಲಿ ನೀವು ಕಂಪಲ್ಸರಿಯಾಗಿ ಯೂನಿವರ್ಸಿಟಿಯ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು, ಭಾಳಷ್ಟು ಡಿಸಿಪ್ಲಿನ್ ಆಗಿರಬೇಕು. ಅದೇ ರೀತಿಯ ಹಾಸ್ಟೆಲ್ ರೂಲ್ಸ್ಗಳನ್ನು ಕೂಡ ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಕಂಪಲ್ಸರಿಯಾಗಿ ನೀವು ಸರ್ವಿಸನ್ನು ಕೋರ್ಸ್ ಡ್ಯೂರೇಷನ್ ಎಷ್ಟು ಇರ್ತದೋ ಅಷ್ಟು ವರ್ಷಗಳ ಕಾಲ ಮಾಡಲೇಬೇಕು. ಅಂದರೆ 5 ವರ್ಷಗಳ ಕಾಲ ನೀವು MBBS ಅನ್ನು ಫ್ರೀಯಾಗಿ ಎಜುಕೇಷನನ್ನು ತೆಗೆದುಕೊಂಡಿದ್ರೆ ನೀವು 5 ವರ್ಷಗಳ ಕಾಲ ಕಂಪಲ್ಸರಿಯಾಗಿ ಈ ಒಂದು ಕಾಲೇಜ್ನಲ್ಲಿಯೇ, ಅಂದರೆ ಈ ಒಂದು ಕಾಲೇಜ್ಗೆ ಅಫ್ಲಿಕ್ಟೆಡ್ ಆಗಿರುವಂಥ ಹಾಸ್ಪಿಟಲ್ಗಳಲ್ಲಿ ನೀವು ಕಂಪಲ್ಸರಿಯಾಗಿ 5 ವರ್ಷಗಳ ಕಾಲ ಸರ್ವಿಸನ್ನು ಮಾಡಬೇಕು. ನೀವು ಯಾವ ಸ್ಥಳದಲ್ಲಿ ಮಾಡಬೇಕು, ಎಷ್ಟು ಡ್ಯೂರೇಷನ್ಗಳ ಕಾಲ ಮಾಡಬೇಕು ಎಂಬುದನ್ನು ಈ ಒಂದು ಯೂನಿವರ್ಸಿಟಿಯೇ ಡಿಸೈಡ್ ಮಾಡ್ತದೆ. ಆ ಒಂದು ಸ್ಥಳದಲ್ಲಿ ಹೋಗಿ ನೀವು ಅದೇ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ. ಈ 5 ವರ್ಷಗಳ ಕಾಲ ನಾವು ಸರ್ವಿಸ್ ಮಾಡ್ತೇವಲ್ಲ, ಇದಕ್ಕೆ ನಮಗೆ ಸ್ಟೈಫಂಡ್ ಕೂಡ ಬರ್ತದಾ ಅಂತ ಕೇಳಿದರೆ ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತೇನೆ ನೋಡಿ. ನಿಮಗೆ ಸ್ಟೈಫಂಡ್ ಕೂಡ ಕೊಡ್ತಾರೆ, ನಿಮಗೆ ಉತ್ತಮವಾದಂತಹ ಸ್ಯಾಲರಿಯನ್ನು ಕೂಡ ಕೊಡ್ತಾರೆ. ಆದರೆ ನೀವು ಮಾಡುತ್ತಿರುವಂತಹ ಸೇವೆ ಸಮಾಜ ಸೇವೆ, ನೀವು ಮಾಡುತ್ತಿರುವಂತಹ ಸೇವೆ ದೇಶ ಸೇವೆ. ವೈದ್ಯೋ ನಾರಾಯಣ ಹರಿ ಎಂಬುವಂತಹ ಒಂದು ವಾಕ್ಯವನ್ನು ಈ ಒಂದು ಕಾಲೇಜ್, ಈ ಒಂದು ಹಾಸ್ಪಿಟಲ್ ಫಾಲೋ ಮಾಡ್ತಾ ಇದೆ. ಪೂರ್ತಿಯಾಗಿ ಫ್ರೀ ಆಗಿರೋದ್ರಿಂದ ಈ ಒಂದು ಕಾಲೇಜ್ನಲ್ಲಿ ಕೂಡ ಜನರಲ್ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಆಯಿತು, ನಾ ಈ ಒಂದು ಕಾಲೇಜ್ಗೆ ಜಾಯ್ನ್ ಆದೆ, ಈಗ ನೀನು 5 ವರ್ಷಗಳ ಕಾಲ ಅಲ್ಲಿ ಕಲ್ತಿರ್ತೀಯ, 5 ವರ್ಷಗಳ ಕಾಲ ನೀವು ಸರ್ವಿಸನ್ನು ಮಾಡಲೇಬೇಕು. ಆ 5 ವರ್ಷವನ್ನು ನಾವು ಕಂಟಿನ್ಯೂ ಆಗಿ ಮಾಡಬೇಕಾ ಅಥವಾ ನಮಗೆ ಗ್ಯಾಪ್ ತಗೊಂಡು ಮಾಡ್ಬೋದಾ ಅಂದರೆ ಇದಕ್ಕೆ ಉತ್ತರವನ್ನು ಹೇಳ್ತೇನೆ ಕೇಳಿ. ನೀವು 10 ವರ್ಷಗಳಲ್ಲಿ, ಅಂದರೆ ನೀವು 5 ವರ್ಷ MBBS ಅನ್ನು ಮುಗಿಸ್ಕೊಳ್ತೀರಾ, 10 ವರ್ಷಗಳಲ್ಲಿ ನೀವು ಈ ಒಂದು ಸರ್ವಿಸ್ ಬಾಂಡನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ಸರ್ವಿಸ್ ಬಾಂಡನ್ನು ಕಂಪ್ಲೀಟ್ ಮಾಡದಿದ್ದರೆ ನಿಮ್ಮ ಮೇಲೆ ಭಾಳಷ್ಟು ಮಟ್ಟಿಗೆ ಪೆನಾಲ್ಟಿ ಬೀಳ್ತದೆ. ಕೇವಲ 10 ವರ್ಷಗಳಲ್ಲಿ ನೀವು 5 ವರ್ಷದ ಸರ್ವಿಸ್ ಬಾಂಡನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದು ಕೂಡ ಯೂನಿವರ್ಸಿಟಿ ಡಿಸೈಡ್ ಮಾಡಿರುವಂತಹ ಸ್ಥಳದಲ್ಲಿ, ಯೂನಿವರ್ಸಿಟಿ ಡಿಸೈಡ್ ಮಾಡಿರುವಂತಹ ಹಾಸ್ಪಿಟಲಲ್ಲಿ ನೀವು ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಈಗ ನಾನು ಈ ಒಂದು ಕಾಲೇಜ್ನಲ್ಲಿ ಫ್ರೀಯಾಗಿ ಎಜುಕೇಷನ್ನ ತೆಗೆದುಕೊಳ್ತೇನೆ, ಅಕಸ್ಮಾತಾಗಿ ನಾನು ಈ ಒಂದು ಸರ್ವಿಸ್ ಬಾಂಡ್ಗೆ ಸರ್ವಿಸನ್ನು ಮಾಡದೇ ಇದ್ದರೆ, 5 ವರ್ಷಗಳ ಕಾಲ ಸರ್ವಿಸನ್ನು ಮಾಡದೇ ಇದ್ದರೆ ನಿಮ್ಮ ಮೇಲೆ ಬಹಳಷ್ಟು ಮಟ್ಟಿಗೆ ಪೆನಾಲ್ಟಿ ಬೀಳ್ತದೆ. ಆ ಒಂದು ಪೆನಾಲ್ಟಿ ಬಗ್ಗೆ ಹೇಳ್ತೇನೆ ಕೇಳಿ. UGಯಲ್ಲಿ ನೀವೇನಾದರೂ ಆ ಒಂದು ಸರ್ವಿಸ್ ಬಾಂಡನ್ನು ಮಾಡದೇ ಇದ್ದರೆ ಆವಾಗ ನಿಮಗೆ NRI ಫೀಸ್, UG ಫೀಸ್ ಎಷ್ಟಿರ್ತದೋ ಅಂದರೆ ಅಲ್ಲಿ 40 ಲಕ್ಷವಾಗಿರುತ್ತದೆ. ಅಂದರೆ 40 × 5 ವರ್ಷಗಳಿಗೆ ಎಷ್ಟು ಆಗ್ತದೋ ಅಷ್ಟು ಫೀಸನ್ನು ನೀವು ಡಬಲ್ ಮಾಡಿ ಈ ಒಂದು ಪೆನಾಲ್ಟಿಯನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ PGಯಲ್ಲಿ ನೀವೇನಾದರೂ ಕೆಲಸವನ್ನು ಮಾಡದೇ ಇದ್ದರೆ, ಅಂದರೆ ನೀವು PGಯನ್ನು ತೆಗೆದುಕೊಂಡಿರ್ತೀರ ಅದೇ ಒಂದು ಯೂನಿವರ್ಸಿಟಿಯಲ್ಲಿ, ಆ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಸರ್ವಿಸ್ ಬಾಂಡನ್ನು ಮಾಡದೇ ಇದ್ದರೆ 4 ಪಟ್ಟು NRI ಫೀಸನ್ನು ನೀವು ಪೇ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಸರ್ವಿಸನ್ನು ಮಾಡ್ತಾ ಇರ್ತೇವೆ, 3 ವರ್ಷಕ್ಕೆ ನಾನು ಸರ್ವಿಸನ್ನು ಬಿಟ್ಟು ಹೋದೆ ಅಥವಾ ಡಿಸ್ಕಂಟಿನ್ಯೂಯೇಷನ್ ಮಾಡಿದೆ ಅಂದರೆ ನೀವು NRI ಫೀಸನ್ನು ಇನ್ಕ್ಲೂಡಿಂಗ್ ಹಾಸ್ಟೆಲನ್ನು ಪೇ ಮಾಡಬೇಕು. ಅದೇ ರೀತಿಯಲ್ಲಿ ಪೇಮೆಂಟ್ ಏನಾದರೂ ಡಿಲೇ ಆದರೆ 12% ಇಂಟ್ರೆಸ್ಟ್ ಇರ್ತದೆ, ಅದು ಕೂಡ 6 ವೀಕ್ಗಳು ಆದ ನಂತರ. ಈ ಒಂದು ಕಾಲೇಜ್ನಲ್ಲಿ ನಮಗೆ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಅವೈಲೇಬಲ್ ಇರ್ತದೆ ಸೇಮ್ ಯೂನಿವರ್ಸಿಟಿಯಲ್ಲಿ. ಈ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಜೀರೋ ಫೀಸ್ದಾಗಿರ್ತದೆ. ಇದಕ್ಕೆ ನೀವು ಸ್ಟೈಫಂಡನ್ನು ಕೂಡ ತೆಗೆದುಕೊಳ್ಬೋದಾಗಿರುತ್ತೆ. ಅದೇ ರೀತಿಯಲ್ಲಿ ನೀವು ಎಷ್ಟು ವರ್ಷಗಳ ಕಾಲ ಈ ಒಂದು PG ಕೋರ್ಸನ್ನು ಮುಗಿಸ್ಕೊಂಡಿರ್ತೀರೋ ಅಷ್ಟು ವರ್ಷಗಳ ಕಾಲ ಅದೇ ಸಂಸ್ಥೆಗೆ ಹೊಂದಿಕೊಂಡಿರುವಂಥ ಹಾಸ್ಪಿಟಲ್ನಲ್ಲಿ ನೀವು ಕೆಲಸವನ್ನು ಮಾಡಬೇಕು, ಸರ್ವಿಸನ್ನು ಮಾಡಬೇಕು. ಹಾಗೆ MBBS ಅನ್ನು ಮುಗಿಸ್ಕೊಂಡು ನಾನು ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಏನಾದರೂ PGಯನ್ನು ಮಾಡ್ತೇನೆ ಅಂತ ಅಂದರೆ ಆವಾಗ ಕೂಡ ನೀವು ಇಲ್ಲಿ ಸರ್ವಿಸನ್ನು ಮಾಡಲೇಬೇಕು. ಸರ್ವಿಸನ್ನು ಮಾಡಿದ ನಂತರ ನೀವು PGಯನ್ನು ಮಾಡ್ಕೊಳ್ಬೋದು. ಸೇಮ್ ಯೂನಿವರ್ಸಿಟಿಗೆ ಲಿಂಕ್ ಆಗಿರುವಂಥ ಹಾಸ್ಪಿಟಲ್ನಲ್ಲಿ ನೀವು ಕಂಪಲ್ಸರಿಯಾಗಿ ಸರ್ವಿಸನ್ನು ಮಾಡಲೇಬೇಕಾಗಿರುತ್ತೆ. ನೀವು ಟೋಟಲಾಗಿ
ಈ ಒಂದು UG ಕೋರ್ಸ್ ಮತ್ತು PG ಕೋರ್ಸನ್ನು ಇದೇ ಇನ್ಸ್ಟಿಟ್ಯೂಟಲ್ಲಿ ನೀವು ಮುಗಿಸ್ಕೊಂಡ್ರೆ ಟೋಟಲ್ ಆಗಿ ನೀವು ಎಷ್ಟು 8 ವರ್ಷಗಳ ಕಾಲ ಈ ಒಂದು ಕಾಲೇಜ್ನಲ್ಲಿಯೇ ಸರ್ವಿಸನ್ನು ಮಾಡಬೇಕಾಗುತ್ತೆ. ಅಂದರೆ ನೀವು 8 ವರ್ಷಗಳ ಕಾಲ ಅಲ್ಲಿ ಕಲ್ತಿರ್ತೀರಾ. ಅದಾದ ನಂತರ 8 ವರ್ಷಗಳ ಕಾಲ ಅದೇ ಒಂದು ಹಾಸ್ಪಿಟಲಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ, ಸರ್ವಿಸನ್ನು ಮಾಡಬೇಕಾಗುತ್ತೆ. ಈ ಒಂದು ಕಾಲೇಜ್ನಲ್ಲಿರುವಂತಹ ಗೋರ್ಮೆಂಟ್ ಕೋಟಾದ ಸೀಟ್ಗಳಿಗೆ ಪೂರ್ತಿಯಾಗಿ 0 ಫೀಸ್ ಆಗಿರ್ತದೆ. ಅದು ಕೂಡ 20 ಸೀಟ್ಗಳು ಈ ಒಂದು ಗೋರ್ಮೆಂಟ್ ಕೋಟಾದಲ್ಲಿ ಬರ್ತವೆ. ಅದೇ ರೀತಿಯಲ್ಲಿ ಪ್ರೈವೇಟ್ ಕೋಟಾದಲ್ಲಿ 40% ಸೀಟ್ಗಳು, 20 ಸೀಟ್ಗಳು ಇರ್ತವೆ. ಅದು 21 ಲಕ್ಷದ್ದು 22 ಲಕ್ಷದ್ದು ಆಗಿರ್ತದೆ. ಅದಾದಮೇಲೆ ಇದರ ಜೊತೆಗೆ ನಿಮಗೆ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಕೂಡ 0 ಆಗಿರ್ತದೆ. ಅದೇ ರೀತಿ NRIದಲ್ಲಿ 7 ಸೀಟ್ಗಳು ಬರ್ತವೆ, ಮ್ಯಾನೇಜ್ಮೆಂಟ್ನಲ್ಲಿ 3 ಸೀಟ್ಗಳು ಬರ್ತವೆ. ಟೋಟಲ್ ಆಗಿ ನಿಮಗೆ 50 ಸೀಟ್ಗಳು ಈ ಒಂದು ಮೆಡಿಕಲ್ ಕಾಲೇಜ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಇದನ್ನು ಇನ್ಕ್ರೀಸ್ ಮಾಡುವಂಥ ಸಾಧ್ಯತೆ ಕೂಡ ಇನ್ನೂ ಕೆಲವೇ ವರ್ಷಗಳಲ್ಲಿ ಇದೆ. MBBSನ ನಂತರ ನಾನೊಬ್ಬ ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗಿ ನನ್ನ ಒಂದು ಒಳಿತನ ನಾನು ನೋಡ್ಕೊಳ್ಬೇಕು, ನಾನು ದುಡ್ಡನ್ನು ಗಳಿಸಬೇಕು ಅನ್ನೋದಾದರೆ ಈ ಕಾಲೇಜ್ ನಿಮಗಲ್ಲ. ಯಾರಿಗೆ ಈ ಕಾಲೇಜ್ ಅಂದರೆ, ನಾನು MBBS ಮಾಡಿದ್ಮೇಲೆ, ನಾನು ಡಾಕ್ಟರ್ ಆದಮೇಲೆ ದೇಶ ಸೇವೆಯನ್ನು ಮಾಡಬೇಕು, ಜನರ ಸೇವೆಯನ್ನು ಮಾಡಬೇಕು, ಬಡವರ ಸೇವೆಯನ್ನು ಮಾಡಬೇಕು, ಸಮಾಜದ ಕಲ್ಯಾಣಕ್ಕಾಗಿ ನಾನು ನನ್ನ ಕಾರ್ಯವನ್ನು, ನನ್ನ MBBS ಡಿಗ್ರಿಯನ್ನು, ನನ್ನ ಡಾಕ್ಟರ್ ಪದವಿಯನ್ನು ಮೀಸಲಿಡಬೇಕು ಅನ್ನೋದಾದರೆ ಮಾತ್ರ ಈ ಒಂದು ಕಾಲೇಜನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿ ಈ ಒಂದು ಕಾಲೇಜನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ನೀವೇ ಯೋಚನೆ ಮಾಡಿ, ಯಾವ ಕಾಲೇಜ್, ಯಾವ ಹಾಸ್ಪಿಟಲ್ ಈ MBBSನಲ್ಲಿ ಫ್ರೀಯಾಗಿ ಎಜುಕೇಷನ್ನ ಕೊಡ್ತಾ ಇದೆ, ಫ್ರೀಯಾಗಿ ಚಿಕಿತ್ಸೆಯನ್ನು ಮಾಡ್ತಾ ಇದೆ, ಅದಂತಹದ್ದು ದೊಡ್ಡದಾದಂತಹ ಶಸ್ತ್ರಚಿಕಿತ್ಸೆಗಳನ್ನು ಫ್ರೀಯಾಗಿ ಮಾಡ್ತಾ ಇದೆ. ಅದು ಕೇವಲ ಮಧುಸೂದನ್ ಸಾಯಿ ಆಗಿರ್ತದೆ. ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಇಂತಹ ಒಂದು ರೆವಲ್ಯೂಷನ್ನ ತಂದಿರುವಂತಹ ಪ್ರಪ್ರಥಮ ಕಾಲೇಜು, ವಿಶ್ವದಲ್ಲಿಯೇ ಪ್ರಪ್ರಥಮ ಕಾಲೇಜು ಶ್ರೀ ಮಧುಸೂದನ್ ಸಾಯಿ ಕಾಲೇಜು, ಮುದ್ದೇನಹಳ್ಳಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.